ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಹೊಸ ವರ್ಷ 2024ರಲ್ಲಿ ನಮ್ಮ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತದೆ ಎಂಬುದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ಒಂದು ಫೆಬ್ರವರಿ ಮಾಸದಲ್ಲಿ ಈ ಒಂದು ನಮ್ಮ ಮಾಸ ಭವಿಷ್ಯ ಅಂತಂದ್ರೆ ದ್ವಾದಶಿ ರಾಶಿ ಫಲಗಳಲ್ಲಿ ಈ 12 ರಾಶಿಗಳು ಸಹ ಯಾವ ಯಾವ ರೀತಿಯಲ್ಲಿ ಈ ಪ್ರತಿಯೊಂದು ಮಾಸದಲ್ಲಿಯೂ ಸಹ ತಮ್ಮ ಒಂದು ಕಾರ್ಯಗಳಲ್ಲಿ ಹೇಗೆ ಇರ್ತದೆ, ಅದರ ಪರಿಣಾಮ ನಮ್ಮ ಮೇಲೆ ಏನು ಬೀಳ್ತದೆ ಎಂಬುದನ್ನು ನಾವು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ದ್ವಾದಶಿ ರಾಶಿ ಇರುವಂತದ್ದು ಮೇಷರಾಶಿ. ಹಾಗಾಗಿ ಈ ಮೇಷರಾಶಿ ಯಾವ ರೀತಿ ಇದೆ ನೋಡೋಣ. ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವಿವಿಧ ಬಗೆಯ ವಿಷಯಗಳಲ್ಲಿ ಕೆಲಸ ಮಾಡಲು ಅವರಿಗೆ ಅವಕಾಶ ಸಿಗಲಿದೆ ಅಂತ ಹೇಳ್ಬಹುದು. ಹಾಗೆ ಈ ಒಂದು ಮಾಸದ ಪ್ರಾರಂಭದಲ್ಲಿ ಸೂರ್ಯನು 10ನೇ ಮನೆಯಲ್ಲಿದ್ದು ಅವರಿಗೆ ಕೆಲಸದಲ್ಲಿ ಅಧಿಕ ಸ್ಥಾನಮಾನಗಳನ್ನು ಕೂಡ ಅವರಿಗೆ ಉಂಟು ಮಾಡಿಕೊಡ್ತದೆ. ಇದರಿಂದ ಅವರಿಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸಹ ತೊಡಗಿರುವಂತವರಿಗೆ ಈ ಮಾಸ ಅವರು ಪ್ರವಾಸದಲ್ಲಿ ಕೈಗೊಳ್ಳುತ್ತಾರೆ. ಅಂದ್ರೆ ಅವರ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಅವರು ಹೊರಗೆಲ್ಲ ಪ್ರಯಾಣ ಅವರು ಮಾಡ್ತಾರೆ ಅಂತ ಹೇಳ್ಬೋದು. ಇದರಿಂದ ಅವರಿಗೆ ಲಾಭ ಉಂಟಾಗಲಿದೆ ಅಂತ ಹೇಳ್ಬೋದು. ಹಾಗೆ 2024ರ ಪ್ರಕಾರ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಬಹುದು. ಅಷ್ಟೇ ಅಲ್ಲದೆ ಕೆಲವೊಂದು ಸಮಯದಲ್ಲಿ ಸಮಸ್ಯೆಗಳು ಕೂಡ ಎದುರಾಗುತ್ತದೆ. ಹಾಗೆ ಈ ರಾಶಿಯ ವಿದ್ಯಾರ್ಥಿಗಳು ತಮಗೆ ಬಂದಿರುವಂತಹ ಸಮಸ್ಯೆಗಳನ್ನ ಆರಾಮದಾಯಕವಾಗಿ ಅವರು ನಿಭಾಯಿಸ್ತಾರೆ. ಆ ಕೆಪಾಸಿಟಿ ಆ ಮಕ್ಕಳಿಗಿದೆ, ತಮ್ಮದೇ ಆದಂತಹ ಒಂದು ಕಾನ್ಫಿಡೆನ್ಸ್ ಆ ಒಂದು ಮಕ್ಕಳಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಆ ವಿದ್ಯಾರ್ಥಿಗಳು ಎಂತಹದ್ದೇ ಕಠಿಣವಾದಂತಹ ಸಮಸ್ಯೆ ಬಂದರೂ ಕೂಡ ತಮ್ಮನ್ನ ತಾವೇ ಒಂದು ಕಾನ್ಫಿಡೆಂಟ್ ಅಲ್ಲಿ ಅವರು ನಿಭಾಯಿಸ್ತಾರೆ ಅನ್ನುವಂತ ಒಂದು ಛಲ ಇರ್ತದೆ ಅಂತ ಹೇಳ್ಬೋದು. ಇದರಿಂದ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿಷಯಗಳ ತಿಳುವಳಿಕೆಯು ಅವರಿಗೆ ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತದೆ ಅಂತ ಹೇಳ್ಬೋದು. ಹಾಗೆ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯ ಕೂಡ ನಿರ್ವಹಿಸುತ್ತಾರೆ ವಿದ್ಯಾರ್ಥಿಗಳು. ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಈ ಮಾಸವು ಮಿಶ್ರ ಫಲಿತಾಂಶವನ್ನು ಹೊಂದಿರುತ್ತದೆ. ಹಾಗೆ 2ನೇ ಮನೆಯ ಅಧಿಪತಿ ಶುಕ್ರನು 9ನೇ ಮನೆಯಲ್ಲಿದ್ದು ತಮ್ಮ ಒಂದು ಕುಟುಂಬದಲ್ಲಿ ಸುಖ ಸಂತೋಷವನ್ನು ಕೂಡ ನೀಡಲಿದೆ. ಇನ್ನು ಈ ರಾಶಿಯವರು ಪ್ರೀತಿ ಪ್ರೇಮದ ಸಂಬಂಧದಲ್ಲಿದ್ದರೆ ಈ ಒಂದು ಮಾಸದಲ್ಲಿ ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಉತ್ತಮವಾದಂತಹ ಗಳಿಕೆಯನ್ನು ಕೂಡ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ನಿರೀಕ್ಷಿಸಬಹುದಾಗಿದೆ. ಅದೇ ರೀತಿ ಆರೋಗ್ಯದ ಬಗ್ಗೆ ನೋಡುವುದಾದರೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಆರೋಗ್ಯದ ಬಗ್ಗೆ ನೋಡಿದರೆ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಕಂಡುಬರ್ತಾ ಇದೆ. ಅಂದರೆ ಶನಿಯು 11ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ನಿವಾರಿಸಲು ಅದು ಕೂಡ ಸಹಾಯ ಮಾಡುತ್ತದೆ. ಇನ್ನು ದೀರ್ಘಕಾಲದ ಕಾಯಿಲೆಗಳಿಂದ ನಿಮಗೆ ಪರಿಹಾರ ಕೂಡ ಉಂಟಾಗಲಿದೆ ಈ ಒಂದು ಮಾಸದಲ್ಲಿ ಅಂತ ತಿಳಿಸಲಾಗಿದೆ. ಆದರೆ ರಾಹು 11ನೇ ಮನೆಯಲ್ಲಿ ಮತ್ತು ಕೇತು 6ನೇ ಮನೆಯಲ್ಲಿ ಇರುವ ಕಾರಣ ಅದು ಪದೇ ಪದೇ ಸ್ವಲ್ಪ ಮಟ್ಟಿಗೆ ಅದು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟು ಮಾಡಬಹುದು ಅನ್ನುವಂಥದ್ದು ತಿಳಿಸಲಾಗಿದೆ. ಹಾಗಾಗಿ ನೀವು ಯಾವುದೇ ಒಂದು ನಿಮ್ಮ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬಂದ್ರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳ್ಬಹುದಾಗಿದೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ. ಪ್ರತಿ ಒಂದು ರಾಶಿಗೂ ಸಹ ಪ್ರತಿ ಒಂದು ಮಾಸದಲ್ಲಿಯೂ ಸಹ ಸಮಸ್ಯೆಗಳು ಇದ್ದೇ ಇರ್ತದೆ. ಯಾಕಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಮನುಷ್ಯನ ಇರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಖಂಡಿತ ಸಮಸ್ಯೆ ಇರಬೇಕು, ಜೀವನ ಪಾಠ ಕಲಿಸ್ತಿರ್ಬೇಕು, ನಾವು ಮತ್ತೆ ಮುಂದೆ ಹೋಗ್ತಾ ಇರ್ಬೇಕು, ಈ ರೀತಿ ಇರ್ತದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದ್ರೆ ಅವರು ಬಡ ಜನರ ಚಿಕ್ಕ ಮಕ್ಕಳಿಗೆ ತಮ್ಮ ಕೈಯಿಂದ, ಬಡ ಜನರ ಚಿಕ್ಕ ಮಕ್ಕಳಿರ್ತಾರಲ್ಲ ಅವರಿಗೆ ತಮ್ಮ ಸ್ವತಃ ಕೈಯಿಂದ ಬೆಲ್ಲ ಮತ್ತು ಕಡಲೆಬೇಳೆಯನ್ನ ದಾನವಾಗಿ ಕೊಡಿ ಅವರಿಗೆ, ಆ ಒಂದು ಮಕ್ಕಳಿಗೆ ಅಂತ ಹೇಳ್ಬೋದಾಗಿದೆ. ಖಂಡಿತ ಈ ರೀತಿ ಮಾಡಿದ್ರೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು. ಖಂಡಿತ ಭಗವಂತ ಯಾರ ರೂಪದಲ್ಲಿ ಯಾವ ರೀತಿಯಾಗಿರ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಈ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಸಹ ಅಂತವರು ಈ ರೀತಿಯಾಗಿ ಈ ಒಂದು ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೆದಾಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.